ಹಾಯ್ ಫ್ರೆಂಡ್ಸ್, ಇವತ್ತು 2 ಎಳೆ ಹಾಕಿ ಒಟ್ಟಿಗೆ 2 ಲೈನಿಂಗ್ ಬ್ಲೌಸ್ ಹೇಗೆ ಕಟ್ ಮಾಡೋದು ಅಂತ ನೋಡೋಣ. ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು. ನಾವು ಬೇಗ ಸ್ಟಿಚ್ ಮಾಡಬೇಕು ಅಂದರೂ ತುಂಬಾ ಬೇಗ ಆಗುತ್ತೆ. ನೋಡಿ, ಈ ಥರ 2 ಬಟ್ಟೆ ಸಮವಾಗಿ ಮಡಚ್ಕೊಂಡು ಈ ಥರ 2 ಲೇಯರ್ ಹಾಕ್ಕೊಳ್ಬೇಕು. ನೋಡಿ, ಇವಾಗ ನಾವು ಚೆಸ್ಟ್ ಲೂಸ್ ಎಷ್ಟಿರುತ್ತೋ ಅದಕ್ಕಿಂತ ಒಂದು 3 ಇಂಚಷ್ಟು ಎಕ್ಸ್ಟ್ರಾ ಹಾಕ್ಕೊಳ್ಬೇಕು. ನಮಗೆ ಮಾರ್ಜಿನ್ಗೆ 2 ಇಂಚ್ ಸಾಕು. ನಮ್ಗೆ ಸೊಂಟದ ಹತ್ರ ಕೆಲವ್ರಿಗೆ ಅರ್ಧ ಇಂಚು 1 ಇಂಚ್ ಎಕ್ಸ್ಟ್ರಾ ಬಿಡಬೇಕಾಗುತ್ತೆ. ಅದರಿಂದ ಚೆಸ್ಟ್ ಲೂಸ್ಗಿಂತ 3 ಇಂಚ್ ಎಕ್ಸ್ಟ್ರಾ ಇಟ್ಕೊಳ್ಳಿ. ನೀಟಾಗಿ ಐರನ್ ಮಾಡ್ಕೊಂಡಿರಬೇಕು. ಬಟ್ಟೆ ಒಂದೇ ಸಮ ಇರಬೇಕು, ಆವಾಗ ಹೆಚ್ಚು ಕಮ್ಮಿ ಬರಲ್ಲ. ನೋಡಿ, ಬ್ಯಾಕ್ ಪಾರ್ಟಿಂದ ನಾವು ಡಾಟ್ ಹಿಡ್ದಿರ್ತೀವಲ್ಲ ಅಲ್ಲಿಂದ ಮೇಲೆ ಅರ್ಧ ಇಂಚ್ ಬಿಟ್ಟು ನೋಡಿ ಎಷ್ಟಿದೆಯೋ ಉದ್ದ ನೋಡಿಕೊಂಡು ಒಂದು ಮಾರ್ಕ್ ಮಾಡಿಕೊಂಡು ಅರ್ಧ ಇಂಚ್ ಎಕ್ಸ್ಟ್ರಾ ಇಟ್ಕೊಳ್ಬೇಕು. ನೋಡಿ, ಒಂದು ಮಾರ್ಕ್ ಮಾಡ್ಕೊಳ್ಳಿ ಉದ್ದ ಎಷ್ಟಿದೆಯೋ ನೋಡಿಕೊಂಡು. ಇನ್ನು ಅರ್ಧ ಇಂಚು ಮಾರ್ಜಿನ್ಗೆ. ನೋಡಿ ಈ ಸೈಡ್ ಎಷ್ಟು ಬಂದಿರುತ್ತೋ ನೋಡಿ ಈ ಸೈಡ್ಗೂ ಅಷ್ಟಕ್ಕೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು. ಈ ಸೈಡ್ ಉದ್ದ ಎಷ್ಟಿರುತ್ತೋ ಆ ಸೈಡ್ಗೂ ಅಷ್ಟು ಉದ್ದಕ್ಕೆ ಅಳತೆ ತಗೊಂಡು ಒಂದು ಮಾರ್ಕ್ ಮಾಡ್ಕೊಂಡು ಈ ಥರ ಬಟ್ಟೆನ ಈ ಥರ ಫೋಲ್ಡ್ ಮಾಡಿ ಮಡ್ಚ್ಕೊಳ್ಬೇಕು. ನೀಟಾಗಿ ಬರುತ್ತೆ ನೋಡಿ. ಈ ಥರ ಮಡ್ಚ್ಕೊಂಡು ನೋಡಿ ಒಂದೇ ಸಮ ಇರಬೇಕು. ಬಟ್ಟೆ ಐರನ್ ಮಾಡಿದರೆ ನೀಟಾಗಿರುತ್ತೆ ಫಿನಿಶಿಂಗು. ನಾವು ಕಟ್ ಮಾಡಿದ್ರೂ ನೋಡಿ ಈ ಥರ ಸಮ ಮಾಡ್ಕೊಳ್ಳಿ. ಇವಾಗ ಕಟ್ ಮಾಡಿ ತೆಗೆದುಬಿಡ್ಬೇಕು. ಅದು ಸ್ಲೀವ್ಸ್ಗೆ ಆಮೇಲೆ ಕಟ್ ಮಾಡೋಕ್ಕಾಗುತ್ತೆ. ನೋಡಿ, ಈಗ ಬ್ಯಾಕಲ್ಲಿ ಎಷ್ಟು ಉದ್ದ ತೊಗೊಂಡಿರ್ತೀವೋ ಅದಕ್ಕಿಂತ ಫ್ರಂಟಲ್ಲಿ 1 ಇಂಚಷ್ಟು ಎಕ್ಸ್ಟ್ರಾ ತೊಗೊಳ್ಬೇಕು. ಬೆಳ್ಪಟ್ಟಿಗೆ ಎಲ್ಲ ಬೇಕಾಗುತ್ತೆ ಎಕ್ಸ್ಟ್ರಾ, ಅದಕ್ಕೆ 1 ಇಂಚ್ ಎಕ್ಸ್ಟ್ರಾ. ಬ್ಯಾಕ್ಗಿಂತ ಫ್ರಂಟ್ಗೆ 1 ಇಂಚ್ ಎಕ್ಸ್ಟ್ರಾ ಇರಬೇಕು. ಲೈನಿಂಗ್ ಬ್ಲೌಸ್ ಯಾವುದೇ ನಾವು ಕಟ್ ಮಾಡಲಿ. ನೋಡಿ, ಈಗ ಇದನ್ನ ಕಟ್ ಮಾಡಿ ತೆಗೆದ್ಬಿಡೋಣ ಅನ್ನೋದು ಎಕ್ಸ್ಟ್ರಾ. ನೋಡಿ, ಈಗ ತೆಗೆದ್ಮೇಲೆ ಈ ಥರ ತಿರುವಾಕೊಳ್ಬೇಕು. ಬಟ್ಟೆ ಕಡಿಮೆ ಇರೋದು ಕೆಳಗಡೆ ಹೋಗಬೇಕು, 1 ಇಂಚ್ ಎಕ್ಸ್ಟ್ರಾ ಇರೋದು ಮೇಲೆ ಬರಬೇಕು ಫ್ರಂಟ್ಗೆ. ನೋಡಿ, 1 ಇಂಚ್ ಎಕ್ಸ್ಟ್ರಾ ಇದೆ. ನೋಡಿ, ಈಗ ಅಳತೆ ಬ್ಲೌಸ್ ತಗೊಂಡು ಒಂದ್ಸರಿ ನೋಡಿ ಇಟ್ಟು ನೋಡಿ ನೆಕ್ ಪಾಯಿಂಟಿಂದ ಬಿಟ್ಟು ಭುಜದ್ದು ಎಷ್ಟಿದೆಯೋ ನೋಡಿಕೊಂಡು ಮಾರ್ಕ್ ಮಾಡ್ಕೊಳ್ಬೇಕು. ಅರ್ಧ ಇಂಚು ಎಕ್ಸ್ಟ್ರಾ ಇಟ್ಕೊಳ್ಬೇಕು. ನಾವು ಸ್ಟಿಚ್ ಮಾಡಬೇಕಾದ್ರೆ ಹೋಗುತ್ತೆ. ಶೋಲ್ಡರ್ ಹತ್ರ ನೋಡಿ, ಶೋಲ್ಡರ್ ಹತ್ರ ಆದಮೇಲೆ ನೋಡಿ ಇಲ್ಲಿ ಫ್ರಂಟಲ್ಲಿ ನೆಕ್ಕದು ನೋಡಿ ಈ ಥರ ಇಟ್ಕೊಂಡು ಎಷ್ಟಿರುತ್ತೋ ಅದಕ್ಕಿಂತ ಮೇಲೆ 1/4 ಇಂಚಷ್ಟು ಮೇಲೆ ಹಾಕ್ಕೊಳ್ಬೇಕು. ನೋಡಿ, ಇಲ್ಲಿ ಅರ್ಧ ಇಂಚಿಗೆ ಈ ಥರ ಒಂದು ಮಾರ್ಕ್ ಮಾಡಿಕೊಂಡ್ರೆ ನಾವು ಸ್ಟಿಚ್ ಮಾಡಬೇಕಾದ್ರೆ ನಾವು ಅಲ್ಲಿಗೆ ಕರೆಕ್ಟಾಗಿ ಮಾಡ್ಕೊಳ್ಬೋದು. ನೋಡಿ, ಈಗ ಆರ್ಮಲ್ ಹತ್ರ ಹೇಗೆ ಅಂದರೆ ನೋಡಿ ಬ್ಯಾಕಲ್ಲಿ ಅರ್ಧ ಇಂಚು ಬಿಟ್ಟು ಫ್ರಂಟಲ್ಲಿ 1.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. 1.5 ಇಂಚು ಬಿಟ್ಟು ಒಂದು ಮಾರ್ಕ್ ಮಾಡ್ಕೊಳ್ಬೇಕು. ಯಾಕಂದರೆ ನಮ್ಗೆ ಬ್ಯಾಕ್ದು ಅಳತೆ ಬೇಕಾಗಿರೋದು. ಅರ್ಧ ಇಂಚು ಇದು 1.5 ಎಕ್ಸ್ಟ್ರಾ ತೊಗೊಂಡಿದ್ದೀವಿ. 1 ಇಂಚು ಅದು ಲೆಕ್ಕ ಬರೋಲ್ಲ. ನೋಡಿ, ಎಲ್ಲಿಗೆ ಬರುತ್ತೋ ಮಾರ್ಕ್ ಮಾಡಿಕೊಂಡು ಅರ್ಧ ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ನೋಡಿ ಈ ಥರ ಬಾಕ್ಸ್ ಥರ ಹಾಕ್ಕೊಳ್ಬೇಕು. ನೋಡಿ, ಈ ಥರ ಹಾಕ್ಕೊಂಡು ಸೆಂಟ್ರಲ್ಲಿ ಈ ಥರ ಶೇಪ್ ತೆಗಿಯೋಕ್ಕೆ ಒಂದು ಗೆರೆ ಹೇಳ್ಕೊಂಡು ನೋಡಿ ಎಷ್ಟಿದೆಯೋ ಗೆರೆ ಅದರಲ್ಲಿ ಸೆಂಟ್ರಿಗೆ ಒಂದು ಪಾಯಿಂಟ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ನಾವು ಶೇಪ್ ತೆಗಿಯುವಾಗ ಅಲ್ಲಿ ಕರೆಕ್ಟಾಗಿ ಸೇರಿಸ್ಬೇಕು.
ಈ ಸೈಡು ಅಷ್ಟೇ, ಅದರಲ್ಲಿ ಅರ್ಧ ಎಷ್ಟು ಬಂದಿರುತ್ತೋ ಅಷ್ಟು ಇಲ್ಲಿ ಮಾರ್ಕ್ ಮಾಡ್ಕೊಳ್ಬೇಕು ನೋಡಿ. ಒಂದು ಕಾಲಿಗೆ ಒಂದು ಮಾರ್ಕು, ಮತ್ತು ಅರ್ಧ ಇಂಚು ಬಿಟ್ಟು ಒಂದು ಮಾರ್ಕು ಫ್ರಂಟ್ ಶೇಪ್ಗೆ. ಅದು ನೋಡಿ. ಈಗ ಚೆಸ್ಟ್ ಲೂಸ್ ಎಷ್ಟಿದೆಯೋ ನೋಡಿ, ಇಲ್ಲಿ ಅರ್ಧ ಇಂಚ್ ಮಾರ್ಜಿನ್ಗೆ ಒಂದು ಗೆರೆ ಎಳ್ಕೊಳ್ಬೇಕು. ನೋಡಿ, ಚೆಸ್ಟ್ ಲೂಸ್ ಎಷ್ಟಿದೆಯೋ ಅಲ್ಲಿ ಕರೆಕ್ಟಾಗಿ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಬೇಕಂದರೆ ಒಂದು 1/4 ಇಂಚಷ್ಟು ಎಕ್ಸ್ಟ್ರಾ ಮಾಡ್ಕೊಳ್ಳಿ. ಮಾರ್ಜಿನ್ಗೆ 2 ಇಂಚು. 1/4 ಇಂಚ್ ಏನಕ್ಕೆ ಹೇಳ್ತೀನಿ ಅಂದರೆ, ಒಂದೊಂದು ಬಟ್ಟೆ ದಪ್ಪ ಇರುತ್ತೆ, ಆಗ ಸ್ವಲ್ಪ ಕಡಿಮೆ ಬರುತ್ತೆ ಸ್ಟಿಚ್ ಮಾಡಬೇಕಾದ್ರೆ. ನೋಡಿ, ಸೊಂಟದ ಹತ್ರ ಲೂಸ್ಗೆ ನೋಡಿ ಬೆಲ್ಟ್ ಪಟ್ಟಿ ಇಟ್ಕೊಂಡು ಕರೆಕ್ಟಾಗಿ ನೋಡಿ ಎಷ್ಟು ಬರುತ್ತೋ ಅಲ್ಲಿಗೊಂದು ಮಾರ್ಕ್ ಮಾಡಿಕೊಂಡು ಎಕ್ಸ್ಟ್ರಾ 2.5 ಇಂಚು ಡಾಟ್ಗೆ ಪ್ಲಸ್ 2 ಇಂಚು ಇಲ್ಲಿ ಮಾರ್ಜಿನ್ಗೆ. ಈಗ ಈ ಥರ ಒಂದು ಗೆರೆ ಎಳ್ಕೊಂಡು ಅದು ಎಕ್ಸ್ಟ್ರಾದು ಆಮೇಲೆ ಕಟ್ ಮಾಡಿ ತೆಗೆದ್ಬಿಡ್ಬೇಕು ನೋಡಿ. ಈಗ ಈ ಥರ ಒಂದು ಶೇಪ್ ತಗೊಳ್ಬೇಕು. ನೋಡಿ, ಆರ್ಮೋಲ್ ಶೇಪ್ ಅಷ್ಟೇ ನೋಡಿ. ಈ ಥರ ನೀಟಾಗಿ ತೊಗೊಂಡ್ರೆ, ಈ ಥರ ಶೇಪ್ ತೆಗಿಯೋಕ್ಕೆ ಬರಲ್ಲ ಅಂದರೆ ಸ್ಕೇಲ್ ಇದೆ ಶೇಪ್ ತೆಗೆಯೋದು, ಅದರಲ್ಲಿ ತಗೊಂಡ್ರೆ ಚೆನ್ನಾಗಿ ಬರುತ್ತೆ. ನೋಡಿ, 3.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು. ಬೆಲ್ಟ್ ಪಟ್ಟಿ ಎಷ್ಟಿರುತ್ತೋ ಅಷ್ಟು ನೋಡಿಕೊಂಡು ಇಲ್ಲಿ 3 ಕಾಲಿಗೆ ಬೆಲ್ಟ್ ಪಟ್ಟಿನೂ ಇದರಲ್ಲೇ ಕಟ್ ಮಾಡೋದು ನೋಡಿ. ಈ ಸೈಡು 3 ಕಾಲಿಗೆ ಒಂದು ಮಾರ್ಕ್ ಮಾಡ್ಕೊಂಡು ಈ ಥರ ಡಾಟ್ ಹಿಡಿಯೋಕ್ಕೆ 2.5 ಇಂಚ್ಗೆ ಒಂದು ಪಾಯಿಂಟ್ ಇಟ್ಕೊಂಡು ನೋಡಿ 2.5 ಇಂಚ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಬೇಕು. ನೋಡಿ, ಮೇಲೆ ಈ ಥರ 2.5 ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು 1/4 ಇಂಚ್ ಬೇಕು, ಚೆನ್ನಾಗಿ ಕಪ್ಸ್ ಎಲ್ಲ ಬರುತ್ತೆ. 1 ಇಂಚು ಅಂದರೆ ಒಂದು ಸ್ವಲ್ಪ ಫ್ರಂಟಲ್ಲಿ ಒಂದು ಸ್ವಲ್ಪ ಟೈಟ್ ಆದಂಗೆ ಆಗುತ್ತೆ. 1/4 ಬೇಕು, ಕಪ್ಸ್ ಚೆನ್ನಾಗಿ ಬೇಕು, ನೀಟಾಗಿ ಕುತ್ಕೊಳ್ಳುತ್ತೆ. ನಾವು ಬ್ರಾ ಹಾಕೊಂಡ್ರೆ ಯಾವ ಶೇಪಲ್ಲಿ ಫಿಟ್ಟಿಂಗ್ ಕುತ್ಕೊಳ್ಳುತ್ತೆ ಆ ಥರ ಕುತ್ಕೊಳ್ಳುತ್ತೆ. ನೋಡಿ, ಈ ಥರ ಒಂದು ರೌಂಡ್ ಶೇಪ್ ತಗೊಳ್ಳಿ. ಬೆಲ್ಟ್ ಪಟ್ಟಿಗೆ ಬೆಲ್ಟ್ ಪಟ್ಟಿ ಏನು ಎಕ್ಸ್ಟ್ರಾ ಕಟ್ ಮಾಡೋಂಗಿಲ್ಲ, ಇದರಲ್ಲೇ ಕಟ್ ಮಾಡಿದ್ದೀನಿ ನಾನು. ನೋಡಿ, ಈಗ ಮೇಲೆ ಇವಾಗ ನಾವು 2 ಫೋಲ್ಡ್ ಮಾಡಿರ್ತೀವಲ್ಲ, ಮೇಲೆದು ಒಂದು ಫೋಲ್ಡಿಂಗ್ ಮಾತ್ರ ತಗೊಂಡು ಕಟ್ ಮಾಡಬೇಕು. ಅದು ಫ್ರಂಟ್ ಪಾರ್ಟು ನೋಡಿ ಈ ಥರ ಕಟ್ ಮಾಡಿ ತೆಗೆದ್ಬಿಡ್ಬೋದು. ಇವಾಗ ನಾವು 2 ಬಟ್ಟೆ ಹಾಕ್ಕೊಂಡಿದ್ದೀವಲ್ಲ, ಅದಕ್ಕೆ 4 ಬಟ್ಟೆ ಎಷ್ಟು ಬೇಕಾದರೂ ಹಾಕ್ಕೊಂಡು ಕಟ್ ಮಾಡ್ಕೊಳ್ಬೋದು. ನೋಡಿ, ಇದು ಎಕ್ಸ್ಟ್ರಾ ತೆಗೆದ್ಬಿಡ್ಬೇಕು ಕಟ್ ಮಾಡಿ. ನಾನಿದು ಒಂದೇ ಅಳತೆದು 2 ಪೀಸ್ ಇರೋದ್ರಿಂದ 2 ಹಾಕ್ಕೊಂಡಿದ್ದೀನಿ. ಒಂದೇ ಅಳತೆದೆ, ಜಾಸ್ತಿ ಪೀಸ್ ಇದ್ದರೂ ಹಾಕ್ಕೊಂಡು ಕಟ್ ಮಾಡ್ಕೊಳ್ಬೋದು. ನೋಡಿ, ಈ ಥರ ನೀಟಾಗಿ ಆರ್ಮೋಲ್ ಶೇಪು ಕಟ್ ಮಾಡಿ ತೆಗಿಬೇಕು. ಬ್ಲೌಸ್ ಮಾತ್ರ ಅರ್ಧ ಇಂಚು 1/4 ಇಂಚು ಅಷ್ಟು ಹೆಚ್ಚು ಕಮ್ಮಿ ಬರೋಲ್ಲ, ಅಷ್ಟೇ ಫಿಟ್ಟಿಂಗ್ ಕರೆಕ್ಟಾಗಿ ಬರುತ್ತೆ. ನೀವು ಈ ಮೆಥಡ್ನಲ್ಲಿ ಕಟ್ ಮಾಡಿ ನೋಡಿ. ಹೊಸ್ದಾಗಿ ಕಲಿಯೋರಿಗೆ ತುಂಬಾ ಉಪಯೋಗ ಆಗುತ್ತೆ. ನೋಡಿ, ಮೇಲೆದು ಇವಾಗ ನಾವು ಅರ್ಧ ಮಾಡಿರ್ತೀವಲ್ಲ, ಅದರಲ್ಲಿ ಒಂದು ಭಾಗ ಮಾತ್ರ ತಗೊಂಡು, ಅಂದರೆ ಅದರಲ್ಲಿ 4 ಪೀಸ್ ಇರುತ್ತೆ, ಫ್ರಂಟ್ ಪಾರ್ಟ್ ಬರುತ್ತೆ. 2 ಬಟ್ಟೆ ಹಾಕಿದ್ದೀವಲ್ವಾ, ಆಗ ನೋಡ್ಕೊಂಡು ಕಟ್ ಮಾಡಬೇಕಾದ್ರೆ ಒಟ್ಟಿಗೆ ಎಲ್ಲ ಕಟ್ ಮಾಡಿಬಿಟ್ರೆ ಬ್ಲೌಸ್ ಹಾಳಾಗುತ್ತೆ. ನೋಡಿ, ಈ ಥರ ಕಟ್ ಮಾಡಿ ತೆಗೆದ್ಬಿಟ್ಟು ನೋಡಿ, ಈಗ ಫ್ರಂಟ್ ಪಾರ್ಟ್ ಆಯಿತು.
ನಾನು ನಿಧಾನಕ್ಕೆ ತೋರಿಸಿದ್ದೀನಿ, ಆರಾಮ್ಸೆ ಅರ್ಥ ಆಗುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ನೋಡಿ ಈಗ ಬ್ಯಾಕ್ ಪಾರ್ಟು ನೋಡಿ, ಬ್ಯಾಕಲ್ಲಿ ಕರೆಕ್ಟಾಗಿ ಇಟ್ಕೊಂಡು ಎಷ್ಟು ಬರುತ್ತೋ ಅಷ್ಟಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ನೋಡಿ ನಮ್ದು ಎಲ್ಲಿ ಸ್ಟಿಚ್ ಬಂದಿರುತ್ತೋ ಅಲ್ಲಿ ಕರೆಕ್ಟಾಗಿ ಒಂದು ಮಾರ್ಕ್ ಮಾಡಿಕೊಂಡು 1 ಇಂಚ್ ಎಕ್ಸ್ಟ್ರಾ ಡಾಟ್ಗೆ ಪ್ಲಸ್ ಮಾರ್ಜಿನ್ಗೆ 2 ಇಂಚು. ನಾನು ಅಲ್ಲಿ ಫಸ್ಟು ಅದು ಅಳತೆ ತಪ್ಪಾಕಿದೆ, ಅದು ಇದು ಮಾಡಿ ಬೇರೆ ಹಾಕ್ತಾಯಿದ್ದೀನಿ ನೋಡಿ. ಈಗ ಈ ಥರ ಒಂದು ಗೆರೆ ಎಳ್ಕೊಂಡು ಇವಾಗ ಬ್ಯಾಕ್ದು ಡಿಪ್ಪು ನೋಡಿ, ಮೇಲೆಯಿಂದಾದರೂ ತೊಗೊಳ್ಬೋದು, ಬ್ಲೌಸಿಂದಾದರೆ ಕೆಳಗಡೆಯಿಂದಾದರೂ ತೊಗೊಳ್ಬೋದು. ನೋಡಿ ಸೆಂಟ್ರಿಗೆ ಒಂದು ಪಾಯಿಂಟು ಈ ಥರ ಮಾರ್ಕ್ ಮಾಡಿಕೊಂಡು ಡಾಟ್ ಹಿಡಿಯೋಕ್ಕೆ ಒಂದು ಗೆರೆ ಹಾಕ್ಕೊಳ್ಳಿ. ಒಂದು 3.5 ಇಂಚ್ ಇದ್ದರೆ ಸಾಕು. ಈ ಥರ ಗೆರೆ ಹಾಕ್ಕೊಂಡು ನೋಡಿ 1/2 ಇಂಚ್ ಬಿಟ್ಟು ನೋಡಿ ಬ್ಲೌಸಲ್ಲಿ ಎಷ್ಟಿದೆಯೋ ಡೀಪು ಅಷ್ಟಕ್ಕೆ ಮೇಲೆ 1/4 ಇಂಚು ಮೇಲೆ ಸ್ವಲ್ಪ ಜಾಸ್ತಿ ಬ್ರಾಡ್ ಬೇಕು ಅಂದರೆ ಸ್ವಲ್ಪ ಜಾಸ್ತಿನೇ ಇಟ್ಕೊಳ್ಬೋದು. ನೋಡಿ ಇಲ್ಲಿ 2.25ಗೆ ಒಂದು ಗೆರೆ ಎಳ್ಕೊಂಡು ಮೇಲೆ ಈ ಥರ ಒಂದು ಬಾಕ್ಸ್ ಹಾಕ್ತಾಯಿದ್ದೀನಿ ನಾನು. ಈ ಥರ ಹಾಕ್ಕೊಂಡು ನೋಡಿ ಈ ಥರ ಶೇಪ್ ತಗೊಳ್ಳಿ. ಈಗ ಕಟ್ ಮಾಡಿ ತೆಗಿಯೋಣ. ನೋಡಿ ಇದು ಎಕ್ಸ್ಟ್ರಾ ಇರೋದು ಪೀಸ್ ಒಂಚೂರು ತೆಗೆದುಬಿಡ್ಬೇಕು. ನೋಡಿ ಈ ಥರ ನೀಟಾಗಿ ಬ್ರಾಡ್ ಬೇಕು ಅಂದರೆ ಬ್ರಾಡ್ ತೊಗೊಳ್ಬೋದು ಕಟ್ ಮಾಡೋವಾಗೆ. ನಮ್ಗೆ ಇನ್ನೊಂದು ಸ್ವಲ್ಪ ಜಾಸ್ತಿ ಬೇಕು ಅಂದರೆ, ಇಲ್ಲಾಂದರೆ ಕೆಲವ್ರು ಇಷ್ಟಪಡಲ್ಲ, ಅಷ್ಟೇ ಸಾಕಾಗುತ್ತೆ. ನೋಡಿ ಬ್ಯಾಕ್ ಆಯಿತು. ನೋಡಿ ಸ್ಲೀವ್ಸು ಅಷ್ಟೇ 4 ಲೇಯರ್ ಬಟ್ಟೆ ಈ ಥರ ಮಡ್ಚ್ಕೊಳ್ಬೇಕು. ನೋಡಿ ಈ ಥರ ಉದ್ದ ನೋಡಿಕೊಂಡು ನೋಡಿ, ಇದು ಕ್ರಾಸ್ ಇದೆ ಒಂಚೂರು ಕಟ್ ಮಾಡಿ ತೆಗೆದುಬಿಡ್ಬೇಕು. ನೋಡಿ ಕಟ್ ಮಾಡಿ ತೆಗೆದು ನೋಡಿ 1/2 ಇಂಚು ಮಾರ್ಜಿನ್ಗೆ ನೋಡಿ 1/2 ಇಂಚ್ ಬಿಟ್ಟು ತೋಳಿಗೆ ಎಷ್ಟಿದೆ ಒಂದು ಮಾರ್ಕ್ ಮಾಡಿಕೊಂಡು ಇನ್ನು 1/2 ಇಂಚ್ ಮಾರ್ಜಿನ್ಗೆ ಕರೆಕ್ಟಾಗಿದೆ. ನೋಡಿ ಅಳತೆ ಬ್ಲೌಸ್ ಇಟ್ಕೊಂಡು ಬ್ಲೌಸಿಂದ ಮಾಡಿದ್ರು ಅಷ್ಟೇ ಬರುತ್ತೆ, ನಾವು ಆ ಥರನೇ ಮಾಡಿದ್ರೂ ಅಷ್ಟೇ ಬರುತ್ತೆ. ನೋಡಿ ತೋಳಿನ ಲೂಸ್ ಎಷ್ಟಿದೆಯೋ ಒಂದು ಮಾರ್ಕ್ ಮಾಡಿಕೊಂಡು ನೋಡಿ 1/2 ಇಂಚ್ ಎಕ್ಸ್ಟ್ರಾ ಅಲ್ಲಿ ಇಟ್ಕೊಂಡು
ನೋಡಿ ಎಕ್ಸ್ಟ್ರಾ ಮಾರ್ಜಿನ್ಗೆ 1.5 ಅಥವಾ 2 ಇಂಚು ಬಿಟ್ಕೊಂಡು ಒಂದು ಈ ಥರ ಗೆರೆ ಎಳ್ಕೊಳ್ಳಿ. ಬಟ್ಟೆ ಶಾರ್ಟೇಜ್ ಇದೆ, ಸ್ಟಿಚ್ ಮಾಡುವಾಗ ಸ್ಟಿಚ್ ಮಾಡ್ಕೊಳ್ಬೇಕಾಗುತ್ತೆ ಅದು. ನೋಡಿ ಇಲ್ಲಿ ಮೇಲೆ 1.5 ಇಂಚಿಗೆ ಈ ಥರ ಮಾರ್ಕ್ ಮಾಡಿಕೊಂಡು ಈಗ ಆರ್ಮೋಲ್ ಶೇಪ್ ತೆಗೆಯೋಕ್ಕೆ ಆರ್ಮೋಲ್ ಲೂಸ್ ಬಂದು 8 ಇದೆ ನೋಡಿ. ಈ ಥರ ಶೇಪ್ ತಗೊಂಡ್ರೆ ನೆರಿಗೆ ಥರ ಏನು ಬರಲ್ಲ, ನೀಟಾಗಿ ಬರುತ್ತೆ. ನೋಡಿ ಈ ಥರ ಫ್ರಂಟ್ ಶೇಪ್ ಒಂದು ಅರ್ಧ ಇಂಚಿಗೆ ಈ ಥರ ತಗೊಳ್ಬೇಕು. ನೋಡಿ ಮೇಲೆ ಒಂದು ಈ ಥರ ಇಲ್ಲೊಂದು ಕಚ್ ಹಾಕ್ಕೊಳ್ಳಿ. ನೋಡಿ ಇಲ್ಲಿ ಫಿಟ್ಟಿಂಗ್ ಹತ್ರ ಒಂದು ಈ ಥರ ಕಚ್ ಹಾಕ್ಕೊಳ್ಳಿ. ಮೇಲೆ 4 ಲೇಯರು ತೊಗೊಳ್ಬೇಕು. ಫ್ರಂಟಿಗೆ 2 ಬಟ್ಟೆ ಹಾಕಿರೋದ್ರಿಂದ ನಾವು ಲೈನಿಂಗ್ ಬಟ್ಟೆ ನಾವು ಒಂದೇ ಹಾಕಿದ್ರೆ 2 ತೊಗೊಳ್ಬೇಕು ಮೇಲೆ. ಇವಾಗ 2 ಹಾಕಿರೋದ್ರೆ 4 ಲೇಯರ್ ತೊಗೊಂಡು ಈ ಥರ ಫ್ರಂಟ್ ಶೇಪ್ ಕಟ್ ಮಾಡ್ಕೊಳ್ಬೇಕು. ಎಕ್ಸ್ಟ್ರಾ ಬಟ್ಟೆ ಹಾಕ್ಕೊಳ್ಬೇಕು ಅದು ಸ್ಟಿಚ್ ಮಾಡುವಾಗ. ನೋಡಿ 2 ಲೇಯರ್ ಈಗ ಎಲ್ಲ ಸಪ್ರೇಟ್ ಮಾಡ್ಕೊಳ್ಬೇಕು. ನಾವು ಮೇನ್ ಬಟ್ಟೆಗೆ ಹಾಕ್ಕೊಂಡು ಕಟ್ ಮಾಡಬೇಕಲ್ವಾ. ನೋಡಿ ಈ ಥರ ತಗೊಂಡು ಈ ಥರ ಸಪ್ರೇಟ್ ಮಾಡಿಕೊಂಡು ಮೇನ್ ಬಟ್ಟೆಗೆ ಹಾಕ್ಕೊಂಡು ಲೈನಿಂಗ್ನ ಕಟ್ ಮಾಡ್ಕೊಳ್ಬೇಕು. ನಮ್ಗೆ ಈಸಿನೂ ಆಗುತ್ತೆ, ಟೈಮು ಉಳಿತಾಯ ಆಗುತ್ತೆ, ಸ್ಟಿಚ್ ಮಾಡೋಕ್ಕೂ ತುಂಬಾ ಅನುಕೂಲ ಆಗುತ್ತೆ ಈ ಮೆಥಡ್ನಲ್ಲಿ ಕಟ್ ಮಾಡೋದ್ರಿಂದ. 2 ಬಟ್ಟೆ 3 ಬಟ್ಟೆ ಕಟ್ ಮಾಡೋದ್ರಿಂದ. ನೋಡಿ ಮೇನ್ ಬಟ್ಟೆ ಕಟ್ ಮಾಡ್ತಾಯಿದ್ದೀನಿ ನಾನು, ಮೇನ್ ಬ್ಲೌಸ್ ಪೀಸು. ನೋಡಿ ಇವಾಗ ಬ್ಯಾಕ್ ಪಾರ್ಟ್ ಹಾಕಿ ಕಟ್ ಮಾಡ್ತಾಯಿದ್ದೀನಿ. ನೋಡಿ ಫ್ರಂಟಲ್ಲಿ ಬಟ್ಟೆ ಎಲ್ಲಿ ಅಡ್ಜಸ್ಟ್ ಆಗುತ್ತೋ ಅಲ್ಲಿ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳಿ. ಹೊಸ್ದಾಗಿ ಕಲಿಯೋರಿಗೆಲ್ಲ ಲಾಸ್ಟ್ಗೆ ಬಟ್ಟೆ ಶಾರ್ಟೇಜ್ ಬರುತ್ತೆ, ನಾವು ಎಲ್ಲಂದ್ರೆ ಅಲ್ಲ ಕಟ್ ಮಾಡಿದ್ರೆ. ಈಗ ಮಾಡೋದ್ರಿಂದ ಸ್ಟಿಚ್ ಮಾಡಬೇಕಾದ್ರೂ ಈಸಿ ಆಗುತ್ತೆ, ಬೇಗನೂ ಆಗುತ್ತೆ. ನೋಡಿ ಇಷ್ಟು ಉಳಿದಿದೆ, ಬೆಲ್ಟ್ ಪಟ್ಟಿಗೆ ಸ್ಲೀವ್ಸ್ಗೆ ಎಲ್ಲ ಬೇಕಾಗುತ್ತೆ. ನೋಡಿ ಮತ್ತೆ ಇನ್ನೊಂದು ಬ್ಲೌಸ್ ಪೀಸ್ ಕಟ್ ಮಾಡ್ತಾಯಿದ್ದೀನಿ ನಾನು. ಒಮ್ಮೆ ಈ ಮೆಥಡಲ್ಲಿ ಟ್ರೈ ಮಾಡಿ ನೋಡಿ, ನಿಮ್ಗೆ 100% ಬ್ಲೌಸು ಹಾಳಾಗಲ್ಲ, ನೀಟಾಗಿ ಬರುತ್ತೆ.
ನೋಡಿ, ಯಾವಾಗಲೂ ಬಾರ್ಡ್ರ್ ದೊಡ್ಡದು ಬಂದಾಗ ಸ್ಲೀವ್ಸ್ಗೆ ಹಾಕ್ಕೊಳ್ಬೇಕು. ಈ ಥರ ಚಿಕ್ಕ ಬಾರ್ಡ್ರ್ ಬಂದಾಗ ಬ್ಯಾಕ್ ಹಾಕ್ಕೊಳ್ಬೇಕು. ಒಂದೊಂದು ಪೀಸಲ್ಲಿ 2 ಸಮ ಇರುತ್ತೆ, ಯಾವ್ದು ಬೇಕಾದ್ರೂ ಹಾಕ್ಕೊಳ್ಬೋದು. ಈ ಥರ ಬಂದಾಗ ಚಿಕ್ಕ ಬಾರ್ಡ್ರ್ ಬಂದಿದ್ದು ಬ್ಯಾಕ್ ಹಾಕ್ಕೊಳ್ಬೇಕಾಗುತ್ತೆ. ಮೆಥಡ್ನಲ್ಲಿ ಕಟ್ ಮಾಡಿ ನೋಡಿರಿ, ಟ್ರೈ ಮಾಡಿ, ನೀವು ಆರಾಮ್ಸೆ ಕಲಿತೀರಾ. ಥ್ಯಾಂಕ್ ಯು ಫ್ರೆಂಡ್ಸ್.